ಈಗ ಲಿಂಗಾಯತರ ಮುಖಂಡರಾಗಿ ನೀವು ಬಂದಿದ್ದೀರಿ, ನಿಮ್ಮ ಕಾಲಂ ಯಾವುದು? ಈಗ ಏನು ಸೇರಿಸ್ತೀರಿ? ಈಗ ನಾವು ಏನು ಈಗ ಉದಾಹರಣೆಗಳು ಸಾಮಾಜಿಕ ಜಾಲತಾಣದಲ್ಲಿದ್ದಾವೆ, ಅದಕ್ಕೆ ಮಾಹಿತಿ ಕೊರತೆ ಕೂಡ ಇದೆ. ಸರ್ಕಾರದವರು ಈ ರೀತಿ ಬರುತ್ತೆ ಅನ್ನುವಂಥ ಈಗೇನೆಂದರೆ ಪ್ರಥಮವಾಗಿ ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಕ್ಕಂಥದ್ದು ಎಲ್ಲ ಮನೆಗಳಿಗೆ ಬಂದಿದೆ. ಲಿಂಗಾಯತ ಮತ್ತು ವೀರಶೈವ ಮುಖಂಡರು ಒಂದು ಗೊಂದಲ ಇದೆ. ಹೌದು. ಈಗ ಇಲ್ಲಿ ನಮ್ಮ ಒಂದು ಇತಿಹಾಸ ಮತ್ತು ಸಂಶೋಧನೆ ಮಾಡಿರ್ತಕ್ಕಂಥವ್ರು ಈ ಹಿಂದಿನ ವರದಿ ಆಧಾರಿತವಾಗಿ ಈಗಾಗಲೇ 2017-18ರಲ್ಲೂ ಕೂಡ ಸ್ವತಂತ್ರ ಧರ್ಮ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಚಿಂತನೆಗಳು ನಡೆದಿತ್ತು, ಸರ್ಕಾರದ ಆದ್ಯ ಗಮನಕ್ಕೆ ತಂದು ಸರ್ಕಾರ ಕೂಡ ಶಿಫಾರಸು ಮಾಡಿತ್ತು ಕೇಂದ್ರಕ್ಕೆ. ಆ ಹಿನ್ನೆಲೆಯಲ್ಲಿ ನಿವೃತ್ತ ಏನು ನ್ಯಾಯಾಧೀಶರುಗಳು ಕೂಡ ಅದರ ಎಲ್ಲ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಒಂದು ವಿಶೇಷವಾಗಿ ಒಂದು ಸಮಗ್ರವಾದ ವರದಿಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅದು ಇನ್ನೂ ಅನುಷ್ಠಾನಕ್ಕೆ ಬರದೇ ಇರತಕ್ಕಂಥದ್ದು ಒಂದು ರೀತಿ ಗೊಂದಲ ಆಗಿದೆ. ಸೊ ಈಗ ನಮ್ಮ ಒಂದು ಮಠಮಾನ್ಯಗಳು ಹಾಗೂ ಹಿರಿಯರು ಮತ್ತು ಇದನ್ನು ಹಿಂದಿನಿಂದ ಬಂದಿರತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ನೋಡೋದ್ರ ಜೊತೆಗೆ ಈಗ ಇತರೆ ಅನ್ನುವಂತಹ ಕಾಲಮಲ್ಲಿ ಲಿಂಗಾಯತ ಅನ್ನುವಂಥದ್ದು ಬರೆಸ್ತಕ್ಕಂಥದ್ದು ಸೂಕ್ತ ಅನ್ನುವಂಥದ್ದು. ಆಮೇಲೆ ಉಪಜಾತಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಉಪಜಾತಿಗಳು ಇದ್ದಾವೆ. ಸೊ ಲಿಂಗಾಯತ ಉಪಜಾತಿ ಸಾದ್ರ ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಬಣಜಿಗ ಆಗಿರ್ಬೋದು, ನೊಣಬ ಆಗಿರ್ಬೋದು, ಈ ರೀತಿ ತಮ್ಮದೇ ಆಗಿರ್ತಕ್ಕಂಥ ಉಪಜಾತಿಗಳನ್ನ. ಯಾಕಂದರೆ ಇಲ್ಲಿ ನಮಗೂ ಒಂದು ಗೊಂದಲ ಏನು ಅಂದರೆ, ಸರ್ಕಾರದ ಕಡೆಯಿಂದ ಏನು ಆಯೋಗ ಏನು ಇವಾಗ ಮಾಡ್ತಾ ಇದೆ, ಅದರಲ್ಲಿ ಇತರೆ ಅಂತ ಕಾಲಂ ಬರೆದಂಥ ಸಂದರ್ಭದಲ್ಲಿ ಅದನ್ನು ಗಣನೆ ಮಾಡ್ತಾ ಇದ್ದಾರಾ? ಇತರೆ ಅಂದರೆ ಅದರ್ಸ್ ಅಂತ ಹೇಳಿ ಈಗೇನು 12 ಧರ್ಮಗಳ ಹೆಸರುಗಳು, ರಿಲಿಜಿಯನ್ ಹೆಸರುಗಳು ಇದೆಯೋ ಅದನ್ನು ಬಿಟ್ಟು ಇತರೆ ಅಂತ ಬರೆದ್ರೆ ಅದರಲ್ಲಿ ಏನಾದರೂ ನಮಗೆ ಅಂಕಿಅಂಶಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅದು ಸ್ಪಷ್ಟೀಕರಣ ಎಲ್ಲಿ ಕೊಟ್ಟಿಲ್ಲ. ಅಲ್ಲಿ ನೀವು ಇತರೆ ಅನ್ನುವಂಥ ಕಾಲಂನಲ್ಲಿ ವೀರಶೈವ ಅಂತ ಬರಿಬೋದು ಅಥವಾ ಲಿಂಗಾಯತ ಅಂತ ಬರಿಬೋದು, ಆದರೆ ಅದರ ಅಂಕಿಅಂಶಗಳನ್ನ ನೀವು ನಮಗೆ ಅಥವಾ ಪಾರದರ್ಶಕವಾಗಿ ಅದನ್ನು ತೋರಿಸ್ತಕ್ಕಂಥ ಪದ್ಧತಿ ಇದೆಯೋ ಇಲ್ಲೋ ಅಂತ ಅನ್ನೋದು ಕೂಡ ಗೊಂದಲವಾಗಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಇವತ್ತು ಅನೇಕ ಮಠಮಾನ್ಯಗಳು ಹಾಗೂ ಇದು ಒಂದು ಆಂದೋಲನ ಟೈಪು ಎಲ್ಲ ಕಡೆ ಅಭಿಯಾನ ಆಗ್ತಾ ಇದೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಬರೆಸ್ಬೇಕು. ಯಾಕಂದರೆ ಇದು ಒಗ್ಗಟ್ಟು ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಸಾಮಾಜಿಕ, ಆರ್ಥಿಕವಾಗಿ, ಇವತ್ತು ಔದ್ಯೋಗಿಕವಾಗಿ ಪ್ರತಿಯೊಂದನ್ನು ಕೂಡ ನಾವು ಲೆಕ್ಕಿಸಬೇಕಾಗುತ್ತೆ. ಈಗ ತಮ್ಮದೇ ಆಗಿರ್ತಕ್ಕಂಥ ಸಮುದಾಯಗಳಲ್ಲಿ ಹಿಂದುಳಿದವರು ಇದ್ದಾರೆ, ಬಡಬಗ್ಗರು ಕೂಡ ನ್ಯಾಯ ದೊರಕಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಹಾಗಾಗಿ ಸರ್ಕಾರ ಕೂಡ, ಯಾಕಂದರೆ ಮಾಡ್ತಕ್ಕಂಥದ್ದು 20-25 ವರ್ಷಗಳಿಗೆ ವಾಡಿಕೆ. ಈ ಅಂಕಿಅಂಶಗಳು ಜಾತಿ ಜನಗಣತಿ ಮಾಡ್ತಕ್ಕಂಥದ್ದು ಕೂಡ 25 ವರ್ಷ. ಈ ಸಂದರ್ಭದಲ್ಲಿ 1992-93ರಲ್ಲಿ ಈ ಹಿಂದೆ ಮಾಡಿರ್ತಕ್ಕಂಥದ್ದು, 93ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಮಾಡದೇ ಇರ್ತಕ್ಕಂಥದ್ದು ಕೂಡ ವಿಪರ್ಯಾಸ. ಆದರೆ ಪಾರದರ್ಶಕವಾಗಿ ಯಾರಿಗೂ ಕೂಡ ಅನ್ಯಾಯ ಆಗದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಸರ್ಕಾರ ಅಂದರೆ ನಾವು ಸ್ವಾಗತಿಸ್ತಕ್ಕಂಥದ್ದು ಆಗುತ್ತೆ. ಸೊ ಇಲ್ಲಿ ಗೊಂದಲ ಮಾಡಿ ಈ ರಾಜಕೀಯ ಲಾಭ ಪಡೆದು ಈಗ ನಮ್ಮಲ್ಲೇ ಕಿತ್ತಾಟ, ಗೊಂದಲ. ನಿಮ್ಮ ಅಭಿಪ್ರಾಯ? ಕಲಂ ಕೊಟ್ಟಿದ್ದಾರಲ್ಲ, ಇದು ಆ್ಯಕ್ಚುಲಿ ಸರಳೀಕರಣ ಮಾಡಬೇಕು. ಇಷ್ಟೊಂದು ಕಾಲಂ ಕೊಡೋದು, ಯಾಕಂದರೆ ಎಲ್ಲೋ ಒಂದು ಹತ್ರ ತಮ್ಮದೇ ಆಗಿರ್ತಕ್ಕಂಥ ಪಂಗಡಗಳನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಈಗ ಅವ್ರದ್ದೇ ಆಗಿರ್ತಕ್ಕಂಥ ಎಲ್ಲಿ ನಮಗೆ ಅನಾನುಕೂಲ ಆಗುತ್ತೋ, ನಮಗೆ ಎಲ್ಲಿ ಮೀಸಲಾತಿ ಸಿಗೋದಿಲ್ವೋ, ನಮ್ಮದೇ ಆಗಿರ್ತಕ್ಕಂಥ ಒಂದು 2A ಆಗಲಿ, 2B ಆಗಲಿ, 3B ಆಗಲಿ, ಎಲ್ಲಿ ಅದನ್ನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಹೊರತು ಎಲ್ಲ ಸಮಗ್ರವಾಗಿ ಒಂದು ಸಮುದಾಯ, ಒಂದು ಸಮಾಜ ಅನ್ನುವಂಥದ್ದು ಎಲ್ಲೋ ಒಂದು ಹತ್ರ ಗೊಂದಲಕ್ಕೀಡಾಗಿದೆ ಅನ್ನುವಂಥದ್ದು ನಮ್ಮ ಮಾತು.